ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲ ಅವರ ಪ್ರೆಸ್ ಮೀಟ್ ದಯವಿಟ್ಟು ತಡವಾಗಿದೆ, ಕ್ಷಮಿಸಿ. ಕಾರ್ಯಕ್ರಮ ಈ ಸಭೆಗೆ ಎಲ್ಲ ಪತ್ರಿಕಾ ಮಿತ್ರರನ್ನು ಪೂರ್ವಕವಾಗಿ ಸ್ವಾಗತಿಸಿ ಅವರು ಈ ಪತ್ರಿಕಾ ಗೋಷ್ಠಿಯನ್ನು ಪ್ರಾರಂಭ ಸ್ನೇಹಿತರೆ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಪಕ್ಷ ಹಾಗೂ ಸರ್ಕಾರದ ಎಲ್ಲ ನಾವೆಲ್ಲ ಮಾಧ್ಯಮದವರು ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಚುನಾವಣೆಯ ವಿಚಾರದಲ್ಲಿ ನಾವು ಏನು ನಡೀತಾ ಇದ್ದೀವಿ ನಾವೆಲ್ಲ ತಿಳಿಸಿದ್ದೀವಿ. ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನಲ್ಲಿ ಈಗಾಗಲೇ ನಮ್ಮ ವರದಿ ಕಾರ್ಯದರ್ಶಿ ಎಲ್ಲ ಕೂಡ ಒಳ್ಳೆಯ ಬಂದಿದ್ದಾರೆ. ಎಲ್ಲ ಪಾರ್ಟಿ ಜನ ಕೂಡ ಬಂದಿದ್ದಾರೆ. ಆದರೆ ಇಲ್ಲಿ ಮತದಾರರು, ನಾನು ಇಲ್ಲಿ ಗಮನಿಸಿದ ಪ್ರಕಾರ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಹಿಂದೆ ಏನು ಭೇಟಿಯವರು ಮಾತು ಕೊಟ್ಟಿದ್ದು ಈ ನಗರಕ್ಕೆ ಇದೊಂದು ಹಾಸ್ಪಿಟಲ್ ಆಗಬೇಕು ಅಂತೇಳಿ ಪೂಜೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಏನು ಮಾತು ಕೊಟ್ಟಿದ್ದು ಚುನಾವಣೆ ನಾವು ಮಾತು ಕೊಟ್ಟಿಲ್ಲ. ಬೊಮ್ಮಾಯಿಯವರು ಫೇಲ್ ಆಗಿದೆ. ಅದನ್ನು ಅವ್ರಿಗೆ ನಾವೀಗ ಕನ್ಸಲ್ಟ್ ಮಾಡಬೇಕು. ಅದು ಕೂಡ ಈಗಾಗಲೇ ಚಾಲನೆ ಮಾಡಿ ಚೆಕ್ಗಳು ಮಾಡಿ ಅದಕ್ಕೆ ಮೂರ್ಗೆ ಮಾಡಲಿಕ್ಕೆ ಅಸೆಂಬ್ಲಿಯಲ್ಲಿ ಕೂಡ ಒಂದೆಡೆ ಗೇಟ್ ವೈಸ್ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಆದರೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ನಮ್ಮನೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದೆಯಾ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ ನಾವು ಹಿಂದೆ BJPಗೆ ಹಾಕಿದ್ದು ನಮಗೇನು ಸಹಾಯ ಆಗಿರಲಿಲ್ಲ. ಆದರೆ ಮುಂದಕ್ಕೆ ನಿಮ್ಮ ಋಣವನ್ನು ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಕೊಟ್ಕೊಂಡಂಥ ಎಲ್ಲ ಜನ 26 ಸ್ಮರಣೆಯನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ಅತಿ ಹೆಚ್ಚು ಸಂತೋಷ. ಬಾಗಲಕೋಟೆ ನಗರದಲ್ಲಿರ್ಬೋದು, ಇಲ್ಲ ಬೇರೆ ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಹಳ್ಳಿ ರಾಜಕಾರಣ ಬೇರೆ. ಆದರೆ ನಗರಗಳಲ್ಲೇ ಜನ ಒಂದು ದೊಡ್ಡ ಬದಲಾವಣೆಯನ್ನು ನಮಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮತದಾರರಿಗೆ, ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ನಾನು ಇವತ್ತು ಕೇಂದ್ರ ಸರ್ಕಾರ ಒಂದು ಕಷ್ಟಕಾಲದಲ್ಲಿ ಜನರ ಸಂಕಷ್ಟಕ್ಕೆ ಇವತ್ತು ನಾವು ಗ್ಯಾರಂಟಿ ಹಾಕ್ತಂದು ಬೆಲೆ ಏರಿಕೆ ಆಗ್ತಿರೋದ್ರಿಂದ, ಬೆಲೆ ಏರಿಕೆ ಗದ್ದರಕ್ಕೆ ಹೋಗ್ತಾ ಇರೋದ್ರಿಂದ ಬೆಲೆ ಏರಿಕೆಯನ್ನು ತಪ್ಪಿಸಬೇಕು. ಅದರಿಂದ ಆಗ್ತಾ ಇರೋ ನಾಗರಿಕರಿಗೆ ತೊಂದರೆ ಆಗಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ತಂದು ಅವರಿಗೆ ಸಮಾಧಾನವನ್ನು ಮಾಡಿ ಸರಾಸರಿ 4,000 ರಿಂದ 5,000 ರೂಪಾಯಿ ಬೆಲೆಗೆ ವಿವಿಧ ರೀತಿಯ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇಲ್ಲ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವೆಲ್ಲದೂ ಸರಾಸರಿ 4,000 ರಿಂದ 5,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಅವರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇವತ್ತು ನಾವು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು ಪ್ರಜಾವಾಣಿಗೆ ಒಂದು ಪ್ರಜಾವಾಣಿ ನೇರವಾಗಿ ಪ್ರತಿಕ್ರಿಯೆಯಲ್ಲಿ ಇರ್ತಾರೆ. ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು ಹಣ 15,550 ರೂಪಾಯಿ ಕೊಡಲಿಲ್ಲ ಈ ಬಜೆಟ್ ನಿನ್ನೆ ಆದರೂ ಕೂಡ ಅಂತೇಳಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಏನು ಒಂದು ಪೇ ಕಮಿಷನ್ ಇದನ್ನು ಕೊಡಬೇಕು ಅಂತೇಳಿ ನಮಗೆ ಮಾತು ಕೊಟ್ಟಿದ್ದು. ಮಾತು ಪ್ರಕಾರ 15ನೇ ಹಣಕಾಸಿನ ಆಯೋಗ ಶಿಫಾರಸು ಏನು ಮಾಡಿದ್ರು ಆ ಶಿಫಾರಸು ಪ್ರಕಾರ ಕೊಟ್ಟಿಲ್ಲ ಅಂತ ಈಗಾಗಲೇ ಮಾಧ್ಯಮದಲ್ಲಿ ಇವತ್ತಿಂದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಎಲ್ಲ ಬೆಲೆಗಳು ಜಾಸ್ತಿ ಆಗ್ತದೆ. ಎಲ್ಲ ನಾಗರಿಕರು ತೊಂದರೆ ಆಗ್ತದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಮುಂದೆ ಎಲ್ಲ ಗ್ಯಾಸ್ ಮುಂದೆ ಎಲ್ಲ ಗ್ಯಾಸ್ ಬಂದಿಗೆಲ್ಲ ಸಿಮೆಂಟ್ ಮುಟ್ಬೇಕು, ಸೌದೆ ಮುಟ್ಬೇಕು, ಸೌದೆ ಬಾಕಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹೋಯ್ತು. ಹೆಚ್ಚೇ ದಿನಾನು ಒಂದು 15 ಲಕ್ಷ ಕೊಡಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು BJP ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ.
ಯಾಕೆ ಅಚ್ಚೆ ದಿನ 15 ಲಕ್ಷ ಕೊಟ್ಟಿದ್ದೀನಿ ಅಂತ ನಾನು ಕೊಡಲಿಲ್ಲ, ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ, ಅಚ್ಚೆ ದಿನ ಏನಾಯಿತು, ಈಗ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದರೂ ಬೆಲೆ ಏರಿಕೆ ಏನಾದರೂ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂಥ ಪರಿಸ್ಥಿತಿ ನಾವು ಇವತ್ತು ಎಲೆಕ್ಷನ್ಗಳು ಕೂಡ ಜನರಿಗೆ ಮುಂದಕ್ಕೆ ಮಾಡುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಅದು ಹೆಚ್ಚು ಮೊದಲಿನ ಓದಿಸಲ್ಲಿ ಏನು ಎಲೆಕ್ಷನ್ ನಡೆದಿತ್ತು ಅದಕ್ಕಿಂತ ಹೆಚ್ಚೇ ಮತ ಅಂತರದಿಂದ ನಮ್ಮ ಅಭ್ಯರ್ಥಿಗಳು ಎರಡು ಕಡೆಯೂ ಕೂಡ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಮೂಡಿದೆ. ಎಲ್ಲರೂ ಸೇರಿ ಒಗ್ಗಟ್ಟಿಂದ ಇದ್ದಾರೆ. ಬಹಳ ಜನ ಚುನಾವಣೆಗೋಸ್ಕರ ಚುನಾವಣಾ ಸಂದರ್ಭದಲ್ಲಿ ವಲಸೆ ಹೋಗಿದ್ದಾರೆ, ಅವರ ಬದುಕಿಗೋಸ್ಕರ ಹೋಗಿದ್ದಾರೆ. ಈಗ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಬರಬೇಕು ನಮ್ಮೆಲ್ಲ ಬರೋರೆ ಅವ್ರ ಮನೆಗೆಲ್ಲ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ. ಸೊ ಅವ್ರನ್ನೆಲ್ಲ ಕೂಡ ವಾಪಸ್ಸು ಕರ್ಕೊಂಡು ಬರುವಂಥ ಕೆಲಸ ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಈ ಮಧ್ಯದಲ್ಲಿ ಈ ಬಾಗಲಕೋಟೆ ನಗರದಲ್ಲಿ ಕೆಲವು ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ ಬಂದು ಇಲ್ಲಿ ಅವ್ರನ್ನ ಓಟಲ್ಲಿ ಸೇರಿಸಿದ್ದಾರೆ. ನಾವೆಲ್ಲ ಚೆಕ್ ಮಾಡ್ತೀವಿ, ಅವರ ಊರುಗಳಲ್ಲೂ ಓಟಿದೆ, ಇಲ್ಲೂ ಓಟಿದೆ, ಡಬಲ್ ಓಟಿದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ಓಟ್ ಹಾಕಬೇಕು, ನೀವು ಓಟ್ ಹಾಕಲಿಲ್ಲ ಅಂದರೆ ನಿಮಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವರಿಗೆಲ್ಲ ಎದುರಿಸ್ತಾ ಇದ್ದಾರೆ. ನಾನು ಈಗಾಗಲೇ ನಮ್ಮ ಸುನೀಲ್ ಪಾಟೀಲ್ ಅವ್ರಿಗೆ ಹೇಳಿದ್ದೇನೆ, ಡಿಸಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ. ಯಾರು ಡಬಲ್ ಓಟ್ ಇದೆ ಅಂಥದ್ದೆಲ್ಲ ನಾವು ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವರ ಊರಲ್ಲಿ ಓಟ್ ಇಟ್ಕೊಂಡಿರೋದು ಇಲ್ಲೂ ಓಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಳಸೋದಾಗ್ತದ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಸೊ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಡಬಲ್ ಓಟ್ ಇರೋಲ್ಲ ದಯವಿಟ್ಟು ಈ ಓಟ್ಗೆ ಅವರು ಓಟಲ್ಲಿ ಇಟ್ಕೊಂಡಿದ್ದಾರೆ, ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ಮನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ಮ ಊರಲ್ಲಿ ನಿಮ್ಮ ಬಳಸಿ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಇವತ್ತು ಹೋದಾಗ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವೇನಾದ್ರು ಓಟ್ ಹಾಕಲಿಲ್ಲ ಅಂತಂದರೆ ನಾವು ಫೇಲ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಎದುರಿಸೋದಕ್ಕೆ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮದು ಪ್ರತ್ಯೇಕವಾದಂಥ ಖಂಡನೆ ನನಗೆ ರಚನೆ ಮಾಡಿದ್ದಾರೆ. ಈ ವಿಚಾರನ ನಾನು ಬಾಗಲಕೋಟೆಯಲ್ಲಿ ತಿಳಿಸಬೇಕು ಅಂತೇಳಿ ಇದಕ್ಕೋಸ್ಕರ ನಾವು ಮಾಧ್ಯಮ ಗೋಷ್ಠಿಯನ್ನು ಇದು ಮತ್ತು ಜನರ ಬೆಲೆ ಏರಿಕೆಯನ್ನು ಏನು ತಪ್ಪಿಸ್ತಾ ಇದ್ದಾರೆ. ಪ್ರತಿ ದಿನ ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಪಾಠವನ್ನು ಇವತ್ತು ಕಲಿಸಬೇಕು. ಈ ದೃಷ್ಟಿಯಿಂದ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಮಾತಾಡ್ತಿದ್ದಾರೆ. ನಾನು ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರಿಗೆ ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೇವೆ. ಅವರು ಎಲ್ಲ ಫೀಲ್ಡಲ್ಲಿದ್ದಾರೆ. ಈ ಚುನಾವಣೆ ಇಡೀ ನಮ್ಮ ಒಂದು ಏನು ಒಬ್ಬ ಸದ್ಯ ನಾಯಕನ ಏನು ಒಂದು ಆಸೆ ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಈಡೇರಿಸಿ ಮತದಾರರಿಗೆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಮ ಪಕ್ಷ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಇಡೀ